ಶಿಡ್ಲಘಟ್ಟದಲ್ಲಿ ಸಂಭ್ರಮ ಸಡಗರದ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಗರದ ಟಿಬಿ ರಸ್ತೆಯ ಶ್ರೀಕೃಷ್ಣ ದೇವಾಲಯದಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಅರ್ಚನೆ ನಡೆಯಿತು. ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ದೇವಾಲಯ ಹಾಗೂ ರಾಜಬೀದಿಗಳಲ್ಲಿ ಮಾಡಿದ ದೀಪಾಲಂಕಾರ ಕಣ್ಮನ ಸೆಳೆಯಿತು. ಶಾಸಕರಾದ BN ರವಿಕುಮಾರ್ ರಥದಲ್ಲಿ ಶ್ರೀಕೃಷ್ಣನನ್ನು ಕೂರಿಸಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕರಾದ BN ರವಿಕುಮಾರ್ ರಥದಲ್ಲಿ ಶ್ರೀಕೃಷ್ಣನನ್ನು ಕೂರಿಸಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರೊಂದಿಗೆ ತಹಶೀಲ್ದಾರ್ ಗಗನ ಸಿಂಧು ಎನ್, ಜನಪ್ರತಿನಿಧಿಗಳು ಮಾಜಿ ಶಾಸಕ ವಿ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಹಾಗೂ ಇತರರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಾಯಕರಾದವರು ದೇವರ ದರ್ಶನ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾಡಿನ ರೈತ ಬಾಂಧವರಿಗೆ ಉತ್ತಮ ಮಳೆಯಾಗಲಿ, ಬೆಳೆಯ ಚೆನ್ನಾಗಿ ಆಗಲಿ, ಶ್ರೀಕೃಷ್ಣನ ಮಹಿಮೆ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಎಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ಪಲ್ಲಕ್ಕಿ ಮೆರವಣಿಗೆ, ಕೀಲುಕುದುರೆ, ಗಾರಡಿಗೊಂಬೆ ಮುಂತಾದ ಕಲಾತಂಡಗಳ ನೃತ್ಯ ಗಾನಗಳು ಭಕ್ತರ ಮನಸ್ಸೆಳೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿಗಳ ಸಂಚಾರದಿಂದ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಅನ್ನ ಸಂತರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತಾಲೂಕಿನ ಗ್ರಾಮೀಣ ಭಾಗ ಸೇರಿದಂತೆ ಸಾವಿರಾರು ಯಾದವ ಸಮುದಾಯದ ಕುಲಬಾಂಧವರು ಉತ್ಸಾಹದಿಂದ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳ ಆಗದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದಲ್ಲಿ ನಗರ ಠಾಣೆ PSI ವೇಣುಗೋಪಾಲ್, ಗ್ರಾಮಾಂತರ PSI ಸತೀಶ್ ಹಾಗೂ ದಿಬ್ಬೂರಲ್ಲಿ ಪೊಲೀಸ್ ಠಾಣೆಯ ಶ್ಯಾಮಲಾರವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಹಲವು ಗಣ್ಯರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು ಹಾಜರಿದ್ದರು. ವರದಿ ಗೋರ್ಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀಕೃಷ್ಣ ಪರಮಾತ್ಮನ ದೇವಾಲಯದಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೃಷ್ಣನ ಭಕ್ತಾದಿಗಳು, ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಕುಲಬಾಂಧವರು ಯಾದವ ಸಮುದಾಯಕ್ಕೂ ನಿರಂತರವಾಗಿ ನಮ್ಮ ಗುಂಡಿಗೆ ಬಂದ ಕಾಲದಿಂದ ಇವತ್ತು ಒಂದು ಅದ್ದೂರವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಗವಂತನ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು, ಈ ನಾಡಿನಲ್ಲಿ ರೈತರಿಗೆ ಒಳ್ಳೆಯದಾಗಬೇಕು, ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಒಳ್ಳೆಯದಾಗಬೇಕಂತೇಳಿ ಇವತ್ತು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಇವತ್ತು ಎಲ್ಲ ನಮ್ಮ ಕ್ಷೇತ್ರದ ಹಿರಿಯರು, ಇವತ್ತು ಎಲ್ಲ ಸಮುದಾಯದವರು ಸೇರಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಇವತ್ತು ಪೂಜೆಯನ್ನು ಸಲ್ಲಿಸಿ ಇವತ್ತು ಮೆರವಣಿಗೆ ಪ್ರಾರಂಭಕ್ಕೆ ಅದನ್ನು ಚಾಲನೆ ಕೊಟ್ಟಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಿ ಪರಮಾತ್ಮ ಸಮಸ್ತ ಮನುಕುಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಒಂದೇ ಜಗದ್ಗುರು. ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಗೀತೆ ಸಾರನ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತ್ಕೊಳ್ತಾರೆ. ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ವಿದ್ಯೆನ ದಾರಿ ಮೂಲಕ ಗುರುವಾಗ್ತಾರೆ. ಆದ್ರೆ ಇಡೀ ಸಮಸ್ತ ಮನುಕುಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಸಹ ಆದಿಗುರು, ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುವಂಥದ್ದು. ಮತ್ತೆ ಎಲ್ಲರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವು ನೋಡೋಂಥದ್ದಾಗಬೇಕು. ನಮ್ಗೆ ಇಂಥ ಸಾರಥಿಯಾಗಿ, ಗುರುವಾಗಿ, ನಮ್ಗೆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲಾ ರೀತಿಯಾದಂತ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮ್ಗಾಗ್ತದೆ. ಅದು ಆ ಭಗವಂತನ ದಯೆಯಿಂದ ಎಲ್ಲಾನು ಸಾಧ್ಯ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲಾನು ಸಹ ಸಾಧನೆ ಮಾಡೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಕೋರ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ದಿವಸ ಶಿಡ್ಲಘಟ್ಟದಲ್ಲಿ ನೋಡಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿಡ್ಲಘಟ್ಟದಲ್ಲಿ ಸಾವಿರಾರು ಮಂದಿ ಸೇರಿಬಿಟ್ಟು ಇವತ್ತು ದಿವಸ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ಹಳ್ಳಿಯಿಂದಲೂ ಸಹ ಇವತ್ತು ದಿವಸ ಒಂದು ಪಲ್ಲಕ್ಕಿಯನ್ನು ತರೋದ್ರ ಮುಖಾಂತರ ತಮ್ಮ ಕೃಷ್ಣನ ಮೇಲೆ ಇರ್ತಕ್ಕಂತಹ ಒಂದು ಭಕ್ತಿಯನ್ನ ಇವತ್ತು ದಿವಸ
ಎಲ್ಲರೂ ತೋರಿಸ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಆ ಕೃಷ್ಣ ಪರಮಾತ್ಮ ನಮ್ಮ ರೈತರಿಗೆ ಒಳ್ಳೆಯದನ್ನು ಮಾಡೋದ್ರ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳ್ತೀನಿ. ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಮಳೆ ಆಗ್ಲೂ ಬೆಲೆ ಸಿಕ್ಕೋದ್ರ ಮುಖಾಂತರ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಈ ದಿನ ಶ್ರೀಕೃಷ್ಣ ಅಷ್ಟಮಿ ಹಬ್ಬದ ಪ್ರಯುಕ್ತ ಈ ನಾವು ಸುತ್ತಮುತ್ತ ಊರುಗಳಿಗೆ ತುಂಬ ಪಲ್ಲಕ್ಕಿಗಳನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಈ ಇಷ್ಟು ಪಲ್ಲಕ್ಕಿಗಳು ಇದೇ ಫಸ್ಟ್ ಟೈಮ್ ಬಂದಿರೋದು. ಇದಕ್ಕಿಂತ ಮುಂಚೆ ಎಲ್ಲ ಒಂದು 10-15 ಆ ಥರ ಪಲ್ಲಕ್ಕಿಗಳು ಬರ್ತಿತ್ತು. ಈಗ ಸರಿಸುಮಾರು ಒಂದು 60-70 ಪಲ್ಲಕ್ಕಿಗಳು ಬಂದಿದೆ. ಎಲ್ಲ ನಮ್ಮವರು, ನಮ್ಮ ಕುಲಬಾಂಧವರು ಎಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ನಮ್ಮ ಕುಲಬಾಂಧವರಿಗೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ಸು ಮಾಡಿರುವಂಥವ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಧನ್ಯವಾದಗಳು.
Thank you.